ಇಸ್ರೇಲ್ನಲ್ಲಿರುವ ಅಮೆರಿಕರನ್ನದ್ದು ನಾಯಿಪಾಡು. ನಾವು ನಿಮಗೆ ಸುರಕ್ಷತೆಯ ಭರವಸೆ ನೀಡಲ್ಲ. ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ರಾಯಭಾರ ಕಚೇರಿ. ಇಸ್ರೇಲ್ನಲ್ಲಿರುವವರು ನೋಡಿ, ಇಸ್ರೇಲ್ನಲ್ಲಿರುವಂತಹ ಅಮೆರಿಕರದ್ದು ನಾಯಿ ಪಾಡಾಗಿದೆ. ನಾವು ನಿಮಗೆ ಸುರಕ್ಷತೆಯ ಭರವಸೆ ನೀಡಲ್ಲ. ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ರಾಯಭಾರ ಕಚೇರಿ. ಅಲ್ಲಿಂದ ಹೊರಬರಲು ವೈಯಕ್ತಿಕವಾಗಿ ಪ್ಲಾನ್ ಮಾಡ್ಕೊಳ್ಳಿ. ನಡು ನೀರಲ್ಲಿ ಕೈ ಬಿಟ್ಟ ಅಮೆರಿಕ ರಾಯಭಾರ ಕಚೇರಿ. ನಾಗರಿಕ ರಕ್ಷಣೆ ವಿಚಾರದಲ್ಲಿ ನುಣುಚಿಕೊಂಡ ಅಮೆರಿಕ. ಟ್ರಂಪ್ ಸರ್ಕಾರದ ನಡೆಗಿಂದ ಅಮೆರಿಕರನಿಗೆ ಶಾಕ್ ಎದುರಾಗಿದೆ. ಜೀವ ಭಯದಲ್ಲಿ ಪರ್ಯಾಯ ಮಾರ್ಗ ಹುಡುಕಲು ಶುರು ಮಾಡಿ. ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ ಅಮೆರಿಕ ನಡೆ. ನೋಡಿ, ಇಸ್ರೇಲ್ನಲ್ಲಿರುವಂತಹ ಅಮೆರಿಕರನದ್ದು ನಾಯಿ ಪಾಲಾಗ್ಬಿಟ್ಟಿದೆ ಈಗ. ಯಾಕಂದ್ರೆ ಟ್ರಂಪ್ ಇದೀಗ ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ಜೀವ ಭಯದಲ್ಲಿ ಪರ್ಯಾಯ ಮಾರ್ಗ ಹುಡುಕಲು ನೀವೇ ಶುರು ಮಾಡಿ. ಇಲ್ಲಿ ನಿಮಗೆ ಅಮೆರಿಕ ಯಾವುದೇ ರೀತಿಯಾದಂಥ ಸಹಾಯ ಹಸ್ತವನ್ನ ಮಾಡೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಅಮೆರಿಕ ರಾಯಭಾರಿ ಕಚೇರಿಯ ಈ ನಿರ್ಧಾರ ಏನಿದೆ ಸಾಕಷ್ಟು ರೀತಿಯಾಗಿ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದ್ ಕಡೆ ಇನ್ನು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇಸ್ರೇಲ್ನಲ್ಲಿರುವಂಥ ಅಮೆರಿಕರ್ನದ್ದು ಈಗ ಯಾವ ಪಾಡಾಗ್ಬಿಟ್ಟಿದೆ ಅಂತ ಅಂದರೆ ಅಲ್ಲಿ ಸೇಫ್ ಅನ್ನುವಂಥದ್ದಿಲ್ಲ, ಸುರಕ್ಷತೆ ಅನ್ನುವಂಥದ್ದಿಲ್ಲ. ಸೊ ಕಡ್ಡಿ ತುಂಡಾದಂತೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರಲ್ಲಿದ್ದೀರಾ ನಿಮ್ಮ ಜೀವಕ್ಕೆ ನೀವೇ ಅಲ್ಲಿ ಜವಾಬ್ದಾರಿ, ನೀವೇ ನಿಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು. ಇಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಸೊ ನಿಮ್ಮ ಜೀವವನ್ನು ನೀವೇ ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಡ್ಡಿ ತುಂಡಾದಂತೆ ಮಾತನಾಡಿರುವಂಥದ್ದು. ಸೊ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಯಾಕಂದ್ರೆ ಈಗ ನಾವೆಲ್ಲ ಗಮನಿಸಿದೀವಿ, ನಮ್ಮ ಭಾರತೀಯರು ಎಲ್ಲಾದ್ರೂ ಹೋಗಿ ಒಂದ್ ಕಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ಅಂದಾಗ ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ ನಾವು ಗಮನಿಸಬೇಕು. ಈ ವಿಚಾರದಲ್ಲಿ ನಿಜಕ್ಕೂ ನಾನು ಹೇಳ್ತೀನಿ, ನಮ್ಮ ಭಾರತೀಯರು ತುಂಬಾ ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಭಾರತ ದೇಶ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರನ್ನ ಕರೆದುಕೊಂಡು ಬರುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಾಕಷ್ಟು ಎಫರ್ಟ್ ಅನ್ನ ಹಾಕುತ್ತೆ. ಬಟ್ ಅಮೆರಿಕದ ನಿಲುವು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ.